ಸಿನಿಮಾ ನಾನು ಯುವ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಗಾಟ್ ಲಕ್ಕಿ. ಒಳ್ಳೆ ಟೀಮ್, ಚರಣ್ ಇರ್ಬೋದು, ಸತ್ಯ ಹೆಗ್ಡೆ ಸರ್, ಅಫ್ಕೋರ್ಸ್ ಮಾಸ್ತಿ ದ ರೈಟರ್, ಫ್ಯಾಂಟಾಸ್ಟಿಕ್ ರೈಟರ್. ರೋಹಿತ್ ಅವ್ರ ಕಥೆನೂ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಎಲಿಮೆಂಟ್ಸ್ ಇದೆ. ಕಾಂಟೆಂಟ್ ವರ್ಸಸ್ ಕಮರ್ಷಿಯಲ್. ಸೊ ಹ್ಯಾಪಿ ಟು ಬಿ ಅ ಪಾರ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಲಾಸ್ಟ್ ಟೈಮ್ ಬಂದು ಮಾತಾಡೋದು ಬರೋದು ಲಾಂಗ್ ಟೈಮ್ ಅದು ಪೋಸ್ಟರ್ಸ್ ಎಲ್ಲ ನೋಡಿ ನಾನು ನೆಕ್ಸ್ಟ್ ಯಾವಾಗ ಬರ್ತೀನಿ ಮೂವಿಗೆ ಅಂತ ಅಂದ್ಕೊಂಡಿದ್ದೆ. ಸೊ ದ ನೆಕ್ಸ್ಟ್ ಟೈಮ್ ಐಮ್ ಕಮಿಂಗ್. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಐ ಆಮ್ ವೆರಿ ಹ್ಯಾಪಿ ಬಟ್ ಆಲ್ಸೋ ಲಿಟಲ್ ಟೆನ್ಸ್. ತುಂಬ ಚೆನ್ನಾಗಿತ್ತು ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ವರ್ಕಿಂಗ್ ವಿತ್ ಯು, ಅಶ್ವಿನಿ ಮ್ಯಾಮ್, ಜಯಂತ ಸರ್ ಆ್ಯಂಡ್ ಕಾರ್ತಿಕ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದೊಂದು ದೊಡ್ಡ ಜವಾಬ್ದಾರಿ, ಯಾಕಂದರೆ ಇಂಥ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಒಟ್ಟಿಗೆ ಬಂದು ಈ ಒಂದು ಅವಕಾಶ ನಮಗೆ ಕೊಟ್ಟಾಗ ಆ್ಯಂಡ್ ಯುವ ಅವರು ನಡೆಸ್ತಾ ಇರುವಾಗ ಅಂದರೆ ತುಂಬ ದೊಡ್ಡ ಜವಾಬ್ದಾರಿ. ಸೊ ತುಂಬ ಒಳ್ಳೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ರೋಹಿತ್ ಸರ್, ಥ್ಯಾಂಕ್ ಯು ಫಾರ್ ಚೂಸಿಂಗ್. ಮಾಸ್ತಿ ಸರ್. ಸರ್ ಎಲ್ಲರಿಗೂ ನಮಸ್ಕಾರ. ರೋಹಿತ್ ಪತ್ಕಿ ಸರ್ದು ನಾನು ಪ್ರಪಂಚ ನೋಡಿದ್ದು, ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು ಸಿನಿಮಾ. ಮತ್ತು ಸತ್ಯ ಸರ್ ಹೇಳಿದಂಗೆ 3 ಪ್ರಮುಖ ಸಂಸ್ಥೆಗಳು ಅಂದರೆ KRG, ಜಯಣ್ಣ ಫಿಲ್ಮ್ಸು ಮತ್ತು ಅಶ್ವಿನಿ ಮೇಡಮ್ TRK. ಸೊ ಇವರು ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ. ಮತ್ತು ಕತೆ ವಿಚಾರಕ್ಕೆ ಬಂದಾಗ ತುಂಬ ತಿರುವುಗಳು ಹೊಡೆದಿರುವಂಥ ಕತೆ. ಮತ್ತು ಯುವ ಸರ್ ಲಕ್ಕಿ, ಯಾಕಂದರೆ ಒಬ್ಬ ಆ್ಯಕ್ಟ್ರಾಗಿ ಈ ಥರದ್ದು ವರ್ಸಟಾಲಿಟಿ ಇರುವಂಥ ಕತೆ ಸಿಕ್ಕಿರೋದು. ಮತ್ತು ಅವರು ಇದು ಚೆನ್ನಾಗಿ ಕೋರ್ಡಿನೇಟ್ ಆಗುವಂಥ ಕತೆ. ಸೊ ಥ್ಯಾಂಕ್ಸ್ ಟು ರೋಹಿತ್ ಪತ್ಕಿ ಸರ್, ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಮತ್ತು ಕಂಪ್ಲೀಟಾಗಿ ನನಗೆ ಬರೆದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದಷ್ಟು ಶೇಡ್ಸು ನಾವು ಬರೆದು ಕೊಡುವಂಥ ಕೆಲಸ ನಡೀತಿದೆ. ಮತ್ತು ವೇದಿಕೆ ಮೇಲೆ ಘಟಾನುಘಟಿಗಳಿದ್ದಾರೆ. ಸತ್ಯ ಸಾರು, ಚರಣ್ ಸಾರು ಮತ್ತು ರಾಜನ್ ಸಾರು, ತುಂಬ ಜನ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಯೋಗಿ ಜೀರಾಜ್ ಬಗ್ಗೆ ನಾನು ಹೇಳಲೇಬೇಕು, ನನಗೆ ತುಂಬ ಒಳ್ಳೆಯ ಗೆಳೆಯ. ಸೊ ಒಂದು ಕಾಲದಲ್ಲಿ ಟೀ ಕುಡ್ಕೊಂಡು ಕಾಲ ಕಳೆದಿದ್ದು ಗಾಂಧಿನಗರದಲ್ಲಿ ಇವತ್ತೊಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ತಾನು ಒಂದು ಸಂಸ್ಥೆಯಲ್ಲಿ ಬಲವಾಗಿರೋದು ತುಂಬ ಖುಷಿ ಕೊಡುತ್ತೆ. ಮತ್ತು ಎಕ್ಕ ಅದು ಮಾಸ್ ಟೈಟಲ್ಲು. ಸೊ ತುಂಬ ಜನಕ್ಕೆ ಎಟಕುತ್ತೆ. ಸೊ ಏನು ಅನ್ನೋದು ಕತೆ ಸಿನಿಮಾ ಎಲ್ಲ ಬಂದಮೇಲೆ ಇದಾಗುತ್ತೆ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಅಶ್ವಿನಿ ಮೇಡಮ್. ಎಂಡಾಗೋದು ಕಾಶ್ಮೀರದಲ್ಲೇ, ಬಟ್ ಈ ಮಧ್ಯೆ ಅಲ್ಲಿಂದ ಜರ್ನಿ ಬೆಂಗಳೂರು ಬರುತ್ತೆ, ಬೆಂಗಳೂರಿಂದ ಮೈಸೂರು ಬರುತ್ತೆ, ಮೈಸೂರಿಂದ ಬಾಂಬೆ, ಕಲ್ಕತ್ತಾ, ಡೆಲ್ಲಿ ಅಲ್ಲೂ ರೌಂಡ್ ಆಗುತ್ತೆ. ಇದ್ರ ಜೊತೆಲಿ ಸ್ವಲ್ಪ ಹಳ್ಳಿ ಪೋರ್ಷನ್ನು ಬರುತ್ತೆ. ಇನ್ನೂ ಹತ್ರ ಬೇಕಾ? ಹಳ್ಳಿ ಪೋರ್ಷನ್ನು ಬರುತ್ತೆ. ಮತ್ತು ಈ ಸಿನಿಮಾ ಕಾರ್ತಿಕ್ ಅವ್ರು ಹೇಳ್ದಂಗೆ ಸ್ಟಾರ್ಟ್ ಆದರೆ ಒಂದೇ ಶೆಡ್ಯೂಲ್ನಲ್ಲಿ ಸಿನಿಮಾ ಮುಗಿಸ್ತೀವಿ. ಜೊತೆಲಿ ಜೂನ್ 6ಕ್ಕೆ ಅನೌನ್ಸ್ ಮಾಡಿದ್ದೀವಿ. ರೀಸನ್ ಬಂದು ಇಷ್ಟೇ, ನಾವು ಬರೀ ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ, ಹಂಗನ್ಬಿಟ್ಟು ಬೇರೆದೇನು ಮಾರಲ್ಲ ಅಂತ ಅಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗಿದೆ, TV ಮತ್ತು ಡಿಜಿಟಲ್ ಬಂದ್ಬಿಟ್ಟು ಬಜೆಟ್ಗಳು ಜಾಸ್ತಿ ಆಗಿ ಸಿನಿಮಾ ರಿಲೀಸ್ ಆಗಿ ಇಟ್ಟಾದ್ರೂ ಅವರು ಬರ್ತಾ ಇಲ್ಲ. ಅದಕ್ಕೋಸ್ಕರ 3 ಕಂಪ್ನಿ ಸೇರಿ ಏನಕ್ಕೆ ಇದು ಮಾಡೋದು, ಬಿಗ್ ಬಜೆಟ್ ಸಿನಿಮಾನೇ ಕಷ್ಟದಲ್ಲಿ ಸುಖದಲ್ಲಿ ಎಡದಲ್ಲಿ ಇರೋಣ. ಇದೊಂಥರ ಚಾಲೆಂಜಾಗಿ ತಗೊಂಡು, ಅಂದರೆ ನೆಗೆಟಿವ್ ಏನಿಲ್ಲ, ಚಾಲೆಂಜಾಗಿ ತಗೊಂಡು ಜನಗಳಿಗೋಸ್ಕರ ಚಾಲೆಂಜಾಗಿ ತಗೊಂಡು 6 ತಿಂಗಳಿಗೆ ರಿಲೀಸ್ ಮಾಡಬೇಕು. ಮತ್ತು ಇದ್ರ ಜೊತೆಲಿ ಇನ್ನೊಂದು ಪ್ಲಸ್ ಏನಂದರೆ TV ಡಿಜಿಟಲ್ ಬಂತು ಚೇತನ್, ನಾನು ಹೇಳಿದೆ ನಿನ್ನ ಹತ್ರ, ಅಲ್ಲಿ ತಗೊಂಡು ಹೋದ್ರು, ನಾನು ಬೆಳೆಸೋದು. ಬಟ್ ಥಿಯೇಟ್ರ್ನವ್ರು ಏನಂದ್ರು, ಥಿಯೇಟ್ರಿಗೆ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಂದು ಥಿಯೇಟ್ರ್ ಓಪನ್ ಆದರೆ ಅದು ಇರೋ ಗಂಟ ಒಬ್ಬ ನಿರ್ಮಾಪಕರಿಗಾಗಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ಗಾಗಲಿ ಅನ್ನ ಹಾಕಿರ್ತಾರೆ. ಇವತ್ತು ನಮಗೆ ಅವರೇ ಅನ್ನ ಹಾಕ್ತಾ ಇರೋದು. ಅವ್ರ ಜೊತೆಲೇ ನಾವು ಹಂಚ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಹೊಟ್ಟೆ ತುಂಬ ಊಟ ಬಡಿಸ್ತಾರೆ. ಅದ್ರ ಕಷ್ಟ ಸುಖದಲ್ಲಿ 2 ತಿಂಗಳು ಥಿಯೇಟ್ರ್ ಇದ್ದಾರೆ. ಅದಕ್ಕೋಸ್ಕರ ನಾವು ಥಿಯೇಟ್ರಿಗೆ ಸಿನಿಮಾ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ಆರೈಕೆ ದಯವಿಟ್ಟು ನಮ್ಮ ತಲೆ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಸಂತೋಷ ಆಗ್ತಿದೆ. ಈ ದೊಡ್ಡ ಸಂಸ್ಥೆಗಳಿಗೆ ನಾನು ಚಾನ್ಸ್ ಕೊಟ್ಟು ಇವತ್ತು ಜಾಲಿ ನಮಗೆ ಇಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ
ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಾನು ಫಸ್ಟ್ ಪಿಕ್ಚರೇ ಟಗರು, ಎರಡನೇದು ಅಪ್ಪು ಸರ್ ಜೊತೆಲಿ ಮಾಡಬೇಕಾಯ್ತು, ಮಿಸ್ ಆಯಿತು. ಮೂರನೇದು ರಾಘಣ್ಣ ಜೊತೆಲಿ ಆಗಿಲ್ಲ, ಅವ್ರ ಮಗ ಯುವರಾಜ್ ಜೊತೆಲಿ ಮಾಡ್ತಾ ಇದ್ದೀನಿ. ಇವು 3 ಪಿಕ್ಚರ್ ಮಾಡಿದ್ದು ನನಗೆ ರಾಜಣ್ಣ ಜೊತೆಲೇ ಮಾಡಿದೆ ಒಂದು ಖುಷಿ, ರಾಜಣ್ಣ ಜೊತೆಲೇ ಮಾಡಿದ ಖುಷಿ. ಈ ಜಾಲಿ ಡೈಲಾಗ್ ಒಂದು ಪದ ವಿಜಯ್ ಸಾರು ಹಾಗೂ ಮಾಸಿ ಸಾರ್ಗೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಹೆಂಗಳದು ನಾನು ಮಾಡಿದ 4 ಪಿಕ್ಚರ್ಗೂ ಮಾಸಿ ಸಾರೇ ಡೈಲಾಗು, ಚರಣ್ ಸಾರೇ ಮ್ಯೂಸಿಕ್ಕು, 3 ಪಿಕ್ಚರ್ ಬ್ಲಾಕ್ ಬಸ್ಟರು. ಇದು ಅದೇ ಥರ ಬ್ಲಾಕ್ ಬಸ್ಟರ್. ಯಾಕಂದರೆ ನಾವು ನೋಡಿ ಆ ಟ್ರಿಕ್ಕಾಗಿ ಮಾಸಿ ಸಾರು, ಚರಣ್ ಸಾರು ಹಿಂಗೆ ಬಂದಿದ್ವಿ. ಅದರಿಂದ ನಮಗೆ ಚಾನ್ಸ್ ಕೊಟ್ಟಿದ್ದ ಎಲ್ಲ ಗಣ್ಯವಂತರುಗಳು ಥ್ಯಾಂಕ್ಸ್ ಹೇಳ್ಕೊಂಡು ನಾನು ಬಿಡು ಮಾಡ್ಕೊತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಜಾಲಿ ಜಾಲಿ ಎಲ್ಲ ಜಾಲಿ, ಎಕ್ಕ ಪಿಕ್ಚರ್ ಮಸ್ತ್ ಜಾಲಿ.